ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ ಏನಿರುತ್ತೆ ಅಂತಂದರೆ, ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕೂರ್ಗೆ ಹೋಗ್ತಾ ಇದ್ದೀವಿ. ಮಜಾ ಏನಂತ ಅಂದರೆ, ನಾನು ಇವತ್ತು ನಮ್ಮ ಬಾಬಾ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನಾನು ಮನೆಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಏನಂದರೆ ಒಂದೇ ಒಂದು ಕಾಸ್ಟ್ಯೂಮ್ ತಂದಿದ್ದೀನಿ. ನಾಳೆ ಫ್ರೆಂಡ್ದು ಕೂರ್ಗಲ್ಲಿ ಫ್ರೆಂಡ್ ಅವ್ರದ್ದು ಮನೆ ಗೃಹಪ್ರವೇಶ ಇದೆ. ಸೊ ನಾನೇನು ಅಂದ್ಕೊಂಡೆ, ಇವತ್ತು ಅಂದ್ಕೊಂಡು ನಾನು ರೆಡಿಯಾಗಿ ಬಂದುಬಿಟ್ಟಿದ್ದೆ. ಸೊ ಅದಕ್ಕೆ ನಮ್ಮ ಬಾಬಾ ಮನೆಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ನೈಟ್ ಡ್ರೆಸ್ಸಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾಳೆ ಇರೋದು, ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಇವತ್ತೇ ರೆಡಿಯಾಗಿ ಬಂದುಬಿಟ್ಟೆ. 7 ಗಂಟೆಗೆ ಬರಬೇಕಾಗಿತ್ತು, ಆಗಿಲ್ಲ. 10-11 ಗಂಟೆ ಆಗಿ ಬಂದಿದೆ. ಏನಂತ ಅಂದರೆ, ನೈಟ್ ನಾನು ಫುಲ್ಲು ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟೇ ಲೇಟ್ ಆಗೋಯ್ತು. ನಾನು ಬಾವಾಗ ಹೇಳಿದ್ದೆ 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ, ಬಟ್ ಅಲಾರಾಮ್ ಕೇಳಿಸ್ತಾನೆ ಇಲ್ಲ. ಲೇಟ್ ಆಗೋಯ್ತು ಮಲ್ಕೊಳ್ಳೋ ಅಷ್ಟರಲ್ಲಿ. ಸೊ ಬನ್ನಿ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ. ನೋಡಿ ಅಲ್ಲಿ ಹಲೋ ದಿವ್ಯಾಕ, ಹಾಯ್, ಅವರ್ ಯು? ಹಾಯ್ ದೀಕ್ಷಾ, ಅವರ್ ಯು? ಎಲ್ಲಿನ ಬಾಯ್ಲಿ, ಎಲ್ಲಿನ ಯಾಕೆ ಬಚ್ಕೊಂಡಿದ್ಯಾ? ಬಾಯ್ಲಿ ಎಲ್ಲಿನ? ಹಾಯ್ ಬಾಬಾ. ಹಾಯ್ ಹಾಯ್ ಅಕ್ಕ. ಹಾಯ್ ಅಕ್ಕ, ಚೆನ್ನಾಗಿದ್ದೀನಿ ಅಕ್ಕ. ಅಯ್ಯೋ ಹಾಯ್ ಮಾಡಿ, ಇಲ್ಲ ಮಾಡಿದೆ. ಯಾಕೆ ಫುಲ್ ಜೋಶಲ್ಲಿದ್ದೀರಾ? ಏನು ಅಕ್ಕ, ನೀವು ಬರ್ತಾ ಬರ್ತಾ ಸಣ್ಣ ಆಗ್ತಾ ಇದ್ದೀರಾ? ಹಾಯ್ ಜೋಹನಾ, ಎಲ್ಲಿ ನಿಮ್ಮ ತಂಗಿ? ಬರಲ್ವಾ? ಓಕೆ. ಹಾಯ್ ದಿವ್ಯಾಕ. ಹಾಯ್ 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 ಹಾಯ್. ಬಾವನ್ ಬಿಡಿ ಹಾಕ್ಬಿಟ್ಟ. ಏನಕ್ಕ? ಇವಾಗ ಇದನ್ನ ಆಡಿಯನ್ಸ್ ನೋಡಿದ್ರೆ ಜನ ಕೇಳ್ತಾರೆ, ಹೆಂಗೆ ಇವ್ರು ಸಣ್ಣ ಆಗ್ತಾ ಇದಾರೆ ಅಂತ. ಅದಕ್ಕೆ ಬ್ಲಾಕ್ ಅಲ್ಲ, ಬ್ಲಾಗ್ ಅದು. ಇದ್ಯಾವುದು ನಮಸ್ತೆ? ನೀನ್ ಇವಾಗ 6 ನಡ್ತಾನೆ ಅಕ್ಕ. ಚಿತ್ರಾನ್ನ ಏನಿದು? ಎಲ್ಲ ಅರ್ಜೆಂಟ್ ಆಗಿ ಏನೋ ಮಾಡಿಕ್ಕಿದ್ದೀರ ಅದರಲ್ಲಿ. ಚೆನ್ನಾಗಿದೆ, ಅದ್ರಲ್ಲಿ ಸಾಲ್ಟ್ ಇಲ್ಲ, ಏನಿಲ್ಲ. ನೀವು ಸಣ್ಣ ಆಗ್ಬೇಕಂತ ನೀವು ಸಾಲ್ಟ್ ಹಾಕೊಂಡಿಲ್ವಾ? ಸಾಕಕ್ಕ. ಓಕೆ. हे प्रभु हे हरि राम कृष्ण जगन्नाथ प्रेमानंद. ಬ್ರೋ ಟಿಫನ್ ಮಾಡ್ತಾ ಇದೀನಿ ಬ್ರೋ, ಕೊಡಕ್. ತಡಿ ಒಂದು ನಿಮಿಷ. ಹಲೋ ಮಮ್ಮಿ, ಹೌ ಆರ್ ಯು? ಹಾಯ್ ಹಾಯ್ ಅಂಕಲ್. ಎಲ್ಲಿ ನಿಮ್ಗೆ ಅವ ಇಂದ ಕರಿತಾನೆ ಇದ್ದೀನಿ. जय बालಯ್ಯ जय बालಯ್ಯ जय जय बालಯ್ಯ जय बालಯ್ಯ. ಓಕೆ, ಮತ್ತೆ ಇನ್ನೊಂದ್ಸಲ ಇಟ್ಟಿನ ತಗೋ ಬ್ರೋ. ಚಿಯರ್ಸ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೊ ನೋಡಿ ಗಾಯ್ಸ್, ಇದು ಬಂದು ಎಲ್ಲಿನ ಅಂತ. ಎಲ್ಲಿನ? ಹಾಯ್ ಮಾಡು ನೀನು. ಹಾಯ್ ಮಾಡು, ಹಾಯ್ ಮಾಡಲ್ಲಿ. ಓಡೋಗ್ಬಿಟ್ಲು ಅವಳು, ಮೊಬೈಲ್ ನೋಡಿದ್ದೆ. ಸೊ ಇದು ಬಂದು ಒಂದು ಮ್ಯಾಜಿಕ್ ಅಂತೆ, ಜೊಹಾನ ಕಂಡಿಡಿರೋ ಮ್ಯಾಜಿಕ್. ಸೊ ಪ್ರಾಡಕ್ಟ್ ಹೆಸರೆಲ್ಲ ನಾವು ಡಿಸ್ಪ್ಲೇ ಮಾಡಲ್ಲ ತಾನೇ ಜೊಹಾನ? ನೀನೇ ಕಂಡಿಡ್ದಿದ್ದ? ಸೊ ಇಲ್ಲಿ ನೋಡಿ, ಇದು ಮ್ಯಾಜಿಕ್. ಹಿಂಗೆ ಅದು ಕಲರ್ ಆಗಿತ್ತು ಬಟ್ಟೆ. ಸೊ ಇವಾಗ ಅವರು ಅದನ್ನು ಉಜ್ಜಿ 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 ಅರ್ಧ ಆಗ್ತಾ ಇದಾರ, ಇಲ್ಲ ಕೊಳೆ ಹೋಗಿಸ್ತಾ ಇದಾರ, ಗೊತ್ತಿಲ್ಲ. ಗೈಸ್, ಮಜಾ ಏನಂದ್ರೆ, ನಮ್ಮ ಗಂಡು ಇದಾರೆ, ಮಾಡ್ತಾರೆ ನೋಡು. ಮದ್ವೆ ಹುಡುಗಿ ಬಂದಿದ್ದಾರೆ ಮನೆಗೆ. ಇವಾಗ ಜಸ್ಟ್ ಮದ್ವೆ ಹುಡುಗಿ ಬಂದ್ರು. ಮದ್ವೆ ಗಂಡು ರೆಡಿಯಾಗಿ ಕುತ್ಕೊಂಡಿದ್ದಾರೆ, ಮದ್ವೆ ಹೆಣ್ಣು ನೋಡ್ಬೇಕಂತ. ನಾವು ಹೇಳ್ತೀರಾ ಕೇಳ್ತೀರಾ, ಮದ್ವೆ ಹೆಣ್ಣು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ. ಮದುವೆ ಗಂಡು ತುಂಬಾ ಖುಷಿ ಆಗಿದ್ದೀರಾ? ಎಷ್ಟು ಖುಷಿ ಇದೆ ನಿಮ್ಮಲ್ಲಿ? ಇಲ್ಲಿ ನೋಡಿ ಕ್ಯಾಮ್ರಾ. ಹುಡುಗಿ ಸ್ವಲ್ಪ ಚೆನ್ನಾಗಿದ್ದಾರೆ, ಸ್ವಲ್ಪ ದಪ್ಪ ಇದೆ, ಪರವಾಗಿಲ್ಲ. ಓಕೆ. ಬಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್. ಓಕೆ. ನನಗೆ ಸ್ವಲ್ಪ ಬರ್ತದೆ ಕನ್ನಡ, ಅವರಿಗೆ ಬರೋದಿಲ್ಲ. ಕುಚುಬು ಚುಚುಬು ಚಚುಬು ಶಶ. ಓಕೆ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆಯಮ್ಮ? ಬರಲ್ಲ ಕನ್ನಡ. ಬ್ಲ್ಯಾಕ್ ಮೈನರ್ ಮಾಡ್ಕೊಂಡು ನಾನು ಅಲ್ಲ, ನಿಮ್ಗೆ ಇವಾಗ ಮದ್ವೆ ಆಗ್ತಾ ಇರೋದು? ಇವಾಗ ನಾನು ವೈಟ್ ಆಗಿದ್ದೀನಿ,
ಕರಿಯಪ್ಪ ಮಾಡ್ಕೊಂಡು ನಾನು ಏನಾಗುತ್ತೆ ಏನೋ ಮುಂದಕ್ಕೆ. ಓಕೆ, ಇವಾಗ ಇದು ಹುಡುಗ ಅವ್ರ ಅಪ್ಪ. ಇದು ಹುಡುಗಿ ಅವ್ರ ತಾಯಿ. ಸಾರಿ, ನಮ್ಮ ತಾಯಿಗೆ Guys, ಇದೆಲ್ಲ ಸೂಪರ್ ಫನ್. ಇದೆಲ್ಲ ಕಾಮಿಡಿ ಮಾಡ್ತಾ ಇದ್ದೀನಿ, ಇದು ಗೊತ್ತು. ಎನಿವೇಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋದಲ್ಲ. ಅವರಿಬ್ರು ಮಕ್ಕಳು, ಇವ್ರ ತಂದೆ ತಾಯಿ. ಸುಮ್ಮನೆ ಜಸ್ಟ್ ಫಾರ್ ಫನ್ ಅಷ್ಟೇ. ಓಕೆ, ನಾ ಆಕ್ಚುಲಿ ಅವರಿಬ್ಬರಿಗೆ ಮದುವೆ ಮಾಡಿಸ್ತಾ ಇದೀವಿ. ಹಾ. ಸೆಕೆಂಡ್ ಮದುವೆ ಮಾಡಿಸ್ತಾ ಇದೀವಿ. ಹಾ. 50 ವರ್ಷದ ಏನಂತಾರೆ ಆನಿವರ್ಸರಿ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮದುವೆ ಗಂಡು 3 ತಿಂಗಳಾಗಿದೆ. ನಮ್ಮ ಅದಕ್ಕೆ ನಮ್ಮ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ನಮ್ ಚಿಕ್ಕಮ್ಮನ ಮನೇಲಿ ಬಿಟ್ಬಿಟ್ಟು ಏನ್ ಮಾಡೋಣ, ಮನೆಗೆ ಬಿಟ್ಟು. ಫ್ರೆಂಡ್ಸ್, ದೇವ್ರು ಬಂತು ಫ್ರೆಂಡ್ಸ್. ಹಲೋ ಗೈಸ್, ನಾವಿವಾಗೆಲ್ಲ ಕೂರ್ಗ್ ಹೋಗಿ ರೆಡಿ ಆಗಿದ್ದೀವಿ. ಸೊ ನಮ್ಮ ಕೂರ್ಗ್ ಅವ್ರು ಬಂದಿದ್ದಾರೆ ಗೈಡ್ ಮಾಡೋರು. ಇವರೇ ನಮ್ಗೆ ಗೈಡ್ ಮಾಡೋದು. ಈ ಥರ ನಾ ಗೈಡ್ ಮಾಡೋದು. ಬಟ್ಟೆ ಬ್ಯಾಗು ಎಲ್ಲ ಸೊ ಎಲ್ರು ಸೊ ನಾವಿವಾಗೆಲ್ಲ ಕೂರ್ಗ್ ಹೋಗ್ತಾ ಇದೀರಿ. ಎಸ್, ಲೆಟ್ಸ್ ಗೋ ಎವ್ರಿವನ್. ನಿಮಗೆ ಕೂರ್ಗ್ ಸಿಗೋಣ. ಚೆನ್ನಾಗಿ ಗೈಡ್ ಮಾಡಿ. ಬನ್ನಿ ಎಲ್ಲ ಹೋಗೋಣ ಒಬ್ರೊಬ್ರು. ನಮ್ಮ ಬಾಬಾ 9 ಗಂಟೆ ಅಂತ ಅಂದ್ಬಿಟ್ಟು 1 ಗಂಟೆ ಮಾಡಿಕೊಟ್ರು. ಏನಕ್ಕ, ಕರೆಕ್ಟ್ ಅಲ್ವಾ? ನಿಜ, 9 ಗಂಟೆ ಅದೇ 9 ಗಂಟೆ ಅಂದ್ಬಿಟ್ಟು 1 ಗಂಟೆ ಮಾಡಿದ್ರು. ನಾವು ಪ್ರಾಪರ್ ಆಗಿ ರೆಡಿನೇ ಆಗಿಲ್ಲ. ನಮ್ಮ ಬಾಬಾಗ ಒಂದು ಅವಾರ್ಡ್ ಕೊಡ್ಬೇಕು ಇವತ್ತು. 9 ಗಂಟೆಗೆ ಹೇಳಿರೋರು 1 ಗಂಟೆ ಮಾಡೋರೆ. 9 ಗಂಟೆ ಹೇಳ್ದ, ಗುರು ಬಂದಿದ್ದು 11 ಗಂಟೆ. 11 ಗಂಟೆಗಂತೆ ಬ್ರೋ. ನೀನ್ ಬಂದಿದ್ದು 11:30. ನಾನು 6 ಗಂಟೆಗೆ ನಂದು ವಿಡಿಯೋ ಸಾಕ್ಷಿ ಇದೆ. 11 ಗಂಟೆಗೆಲ್ಲ ಬಂದಿದ್ದು ನಾನು, 10:00ವರೆಗೆ. 10:30 ಬಂದಿಲ್ಲ, ನಮ್ಮನೆಗೆ 10:30 ಬಂದಿಲ್ಲ ನೀವು. ಸೊ ಬಾಬಾ, ಕಂಗ್ರ್ಯಾಚುಲೇಷನ್. ಗೈಡ್ ಮಾಡ್ತೀನಿ. ಇದು ಲಿಫ್ಟ್. ಲೊಕೇಶನ್ ಕಳಿಸ್ತೀನಿ, ಮ್ಯಾಪ್ ಹಾಕು. ಗ್ರೌಂಡ್ ಫ್ಲೋರ್ಗೆ ಹೋಗ್ತೀವಿ. ಅಲ್ಲಿ 2 ಕಾರ್ ಇರುತ್ತೆ. ಕಾರಲ್ಲಿ ಕುತ್ಕೊಂಡು ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಜರ್ನಿ. ಅಲ್ಲಿವರೆಗೂ ನಾವು ಸಿಗೋಣ. ಬಾಯ್ ಗೈಸ್, ನಾವು ಇವಾಗ ಪೆಟ್ರೋಲ್ ಹಾಕ್ಸಕ್ ಬಂದಿದ್ರಿ. ಮಜಾ ಏನಂದ್ರೆ, ಯಾಕೆ ಬಾವ ಏನಾಯ್ತು? ಪಂಚರ್ ಆಯ್ತಪ್ಪ. ನೋಡಿ ಪ್ರಭು ಗಾಡಿ ಏನಾಗಿದೆ ಇಲ್ಲಿ. ಪ್ರಭು ಗಾಡಿ ಪಂಚರ್ ಆಗ್ಬಿಟ್ಟು ಪಂಚರ್ ಎತ್ಬಿಟ್ಟವ್ರೆ. ನೋಡ್ಕೊಂಡೆ ಇಲ್ಲ, ಹಂಗೆ ಬಂದ್ಬಿಟ್ಟವ್ರೆ ಇವ್ರು. ನೋಡಿ, ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ₹100 ಹೋಯ್ತು ಮಗಳೇ. ತಲೆಗೆ ನಾಮ. ಲಾಸ್ಟ್ ಟೈಮ್ ಹಾಕ್ಸ್ದಾಗ ನಂಗೆ ಹೋಯ್ತು ಅದೇ ಬೀಲು. ನಿಂದು ಯಾವಾಗ ಪಂಚರ್ ಆಗಿಲ್ಲ ಬ್ರೋ? ಕಣ್ಣಾಕ್ಬೇಡ, Okay. ಕಣ್ಣಾಕ್ಬೇಡ, ದೂರ ಹೋಗ್ಬೇಕು ನಾವು. ಬ್ರೋ, ಎಲ್ರು ಅವ್ರವ್ರದ್ದು ಟೆನ್ಷನ್ ಅಲ್ಲಿ ಇದ್ರೆ, ಇವ್ರೇನು ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ನಮ್ಮ ಬಾವ ಏನೋ ಏನೋ ಟೆನ್ಷನ್ ಇದಾರೆ. ಅಲ್ಲಿ ಏನೋ ಮಾಡ್ತಿದ್ದಾರೆ. ಏನೋ ಮಾಡ್ತಾ ಇದಾರೆ ಕಾರ್ ಒಳಗಡೆ. ನಮ್ಮ ಬಾವ ನೋಡಿ ಏನೋ ಮಾಡ್ತಾ ಇದಾರೆ. ಏನ್ ಬ್ರೋ ಹಂಗೆ ಹಚ್ತಾ ಇದೆಯಾ? ಬ್ರೋ ಏನು ಬ್ರೋ ಇಷ್ಟೋ ತನಕ ಮಾಡಿದ್ವಿ. ಇಷ್ಟೋ ತನಕ ನಾವು ಏನೋ ಅದ್ರ ರೀಚ್ ಆಗ್ಬೇಕಾಗಿತ್ತು. ಇವಾಗ ಎಲ್ಲೋ ಯಾವ್ದೋ ಜಾಗಕ್ಕೆ ಬಂದಿದೀವಿ. ಊಟ ಮಾಡೋದು ಬಟ್ ಪೀಸು ಲಾಂಗ್ ಡ್ರೈವ್ ಅಂತ ಅಂದ್ರೆ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿ. ಈ ಪಿಳ್ಳೆಗಳವರಲ್ಲ, ಈ ಚಿಕ್ಕ ಚಿಕ್ಕ ಪಿಳ್ಳೆಗಳು ಇವ್ರ ಜೊತೆ ಆಟ ಬಟ್ ಆಡ್ಕೊಂಡು ಚೆನ್ನಾಗಿದೆ. ಏನಂತ ಅಂದ್ರೆ ವೆದರು ಸಾಕದಾಗಿದೆ. ಹೋಗ್ತಾ ಹೋಗ್ತಾ ಮಳೆ ಬರುತ್ತೆ. ಸೊ ಊಟ ಮಾಡ್ಕೊಂಡು ಇವಾಗ ನಾವು ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ದೀರಿ. ಯಾವುದೋ ಗೊತ್ತಿಲ್ಲ ಏರಿಯಾ. ಮೂನ್ ಲೈಟ್ ಅಂತ ಇದೆ, ಚೆನ್ನಾಗಿದೆ. ಇಲ್ಲ ಚೆನ್ನಾಗಿಲ್ಲ, ನಂದು ಇಲ್ಲ ಇನ್ನು. ಮೂನ್ ಲೈಟ್ ಗೊತ್ತಾ ಇದು ಕುದೂರು ಕುದೂರ್ ಅಂತೆ. ಇದು ಪ್ರಭುದು ಟೈರ್ ಪಂಚರ್ ಆಗಿದೆ, ಲೇಟ್ ಆಗೋಯ್ತು. ಅದಾದ್ಮೇಲೆ ನಮ್ಮ ಬಾವ ಲೇಟ್ ಮಾಡಿಕ್ಬಿಟ್ರು. ನಾನೇನಂದ್ರೆ ಫಾಸ್ಟ್ ಆಗಿ ಬರ್ತೀನಲ್ಲ, ಅದೇ ಒಂದು ಪ್ರಾಬ್ಲಮ್. ಎಲ್ಲ ಕಡೆ ಬ್ಲಾಗರ್ಸ್ ಬಂದ್ಬಿಟ್ಟಿದ್ದಾರೆ. ನಮ್ಮ ಹೊಟ್ಟೆಗೆ ಹೊಡಿಯಕ್ಕೆ ಬಂದಿದ್ದಾರೆ. ಇರೋಡಿ ಹೊಸ ಬ್ಲಾಗರ್ಸ್. ಕಳಿಸಿ ಬ್ರೋ ವಿಡಿಯೋ ನನಗೆ. ಸೊ ಗೈಸ್, ಕ್ರೇಜಿ ಆಗಿದೆ ವೆದರು. ಊಟ ಆರ್ಡರ್ ಮಾಡಿದ್ದೀರಿ, ಇನ್ನೂ ಬಂದಿಲ್ಲ. ಸಕ್ಕತ್ತಾಗಿದೆ. ಸೊ ಈ ಅಟ್ಟೋಸು ಚೆನ್ನಾಗಿದೆ ಬ್ರೋ? ಸೂಪರ್ ಆಗಿದೆ. ಒಂಥರ ಪೀಸು. ಒಂದು ಸಿಟಿಯಿಂದ ಬ್ಯಾಂಗ್ಳೂರ್ ನಾನು ಒಳ್ಳೆ ಮಟನ್ ಕಡೆ ಒಂಥರ ಇದ್ದೀನಿ ಅಂತ ಹೇಳ್ತವ್ರೆ. ಮಟನ್ ಕಡೆ ನಾನು ಮಟನ್ ಚಾಪ್ ಮಾಡೋದು ಅಫಿಷಿಯಲ್ ಆಗಿದ್ದಾರೆ. ಗೈಸ್, ನಾವು ಹೋಗ್ಬೇಕಾಗಿರೋ ಲೊಕೇಶನ್ಗೆ ಹಾರ್ಡ್ಲಿ 7 o'clock ಏನೋ ತೋರಿಸ್ತಾ ಇದೆ. ನಾವು ಇನ್ನೂ ಇಲ್ಲೇ ಓಡಾಡ್ತಾ ಇದ್ದೀವಿ. ನಾವು ಅಂದ್ಕೊಂಡ್ರಿ ಕೂರ್ಗ್ ಹೋಗ್ತಾ ಇದ್ದೀವಲ್ಲ. ಎನಿವೇಸ್ ಒಳ್ಳೊಳ್ಳೆ ಪ್ಲೇಸ್ ಹೋಗಿ ಬರೋಣ ಅಂತ ಅಂದ್ಕೊಂಡ್ರಿ. ಬಟ್ ಇಲ್ಲೇ ಮಳೆ ಬಂದು ನಾನು ಚಿಕ್ಕ ವಯಸ್ಸಲ್ಲಿ ವಿಡಿಯೋ ಹಲೋ ಗೈಸ್, ಓ ಮೈ ಗಾಡ್. ಹಲೋ ಗೈಸ್, ನಾವು ಕೂರ್ಗ್ ರೀಚ್ ಆದ್ರಿ. ಅದೇ ನಾನು ಹೇಳಿದ್ನಲ್ಲ, ಅಲ್ಲಿದೆ ಅವ್ರ ಮನೆ. ಫ್ರೆಂಡ್ ಅವ್ರದ್ದು ಫ್ಯಾಮಿಲಿ ಅವ್ರ ಮನೆ ಕಟ್ತಾ ಇದ್ದೀರಿ. ಸೊ ಕತ್ಲಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ.
ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಪಾರ್ಕಿಂಗೇ ಇಲ್ಲ. ಏಯ್ ಡಾನು, ನಾನು ಬ್ಯಾಗ್ ಎತ್ಕೊಂಡಾ? ಓಕೆ, ಬ್ಯಾಗೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅವರು. ಗೈಸ್, ಆಫ್ಟರ್ 8 hours ನಾವು ಈ ಕೂರ್ಗ್ ರೀಚ್ ಆಗಿದ್ದೀರಿ. 4.25 ಅವರಲ್ಲೇ ಬರಬೇಕಾಗಿತ್ತು ಕೂರ್ಗೆ. ನಾವು 3.5 hour ಇನ್ ಬಿಟ್ವೀನ್ ವೇಸ್ಟ್ ಮಾಡಿದ್ದೀರಿ. ಇನ್ ದ ಸೆನ್ಸ್ ಲೈಕ್ ನಾವು ಊಟ ಮಾಡೋಕ್ಕೆ ನಿಲ್ಸಿದ್ರಿ. ಸೊ ಇವಾಗ ರೀಚ್ ಆಗಿದ್ದೀರಿ. ಆಲ್ಮೋಸ್ಟ್ 8:30 ಆಗಿದೆ. ರೋಡ್ ನೋಡಿ ಹೆಂಗಿದೆ. ಎಲ್ಲರೂ ಬನ್ನಿ, ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀರಲ್ಲ. Yes. ಬನ್ನಿ. So finally we have come to Coorg. ಇಲ್ಲಿ ಜಾರ್ತೀರಾ, ಹುಷಾರು ಬ್ರೋ. So finally we have come to Coorg, and this is the way that we are going for a very good bungalow house which one of our close friend has built. It's super. And see, this person can't walk also, see. Just ಇನ್ವೈಟ್ ಮಾಡಿದ್ರಲ್ಲ, ಸೊ ಅಲ್ಲಿ ಬರ್ತಾ ಇದ್ದೀರಿ, ಬಂದಿದ್ದೀರಿ. ಇಷ್ಟೋ ತನಕ ಈ ಮನೆ ಓನರು ಅವ್ರ ಮಕ್ಕಳೆಲ್ಲ ಅಲ್ಲ, ನಾನು ಬರ್ತೇನೆ ಕೇಳ್ತೇನೆ ನನ್ನ ಹತ್ರ. ನಾವು ಗಾರ್ಡ್ ಸೆಷನ್ ತರ ಬರ್ತೀವಿ. ಫಾರೆಸ್ಟ್ ಎಲ್ಲಿದೆ ಕೇಳಿಸ್ತಾರಲ್ಲ Thank you for inviting me for the dance as a partner. Okay. ಸರಿ ಮೇಡಮ್. ಬ್ರೋ, ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದಾರಲ್ಲ. ಹೇಯ್, ಕ್ರೇಜಿ ಆಗಿದೆ ಬ್ರೋ. ಒಳ್ಳೆ ಡಾನ್ಸ್ ಫ್ಲೋರ್ ಮಾಡ್ಬೋದು ಇಲ್ಲಿ ಬ್ರೋ. ಇವ್ರಿಗೆ ಯಾವ್ದಾದ್ರು ಆನಿವರ್ಸರಿ ಆ ಥರ ಬಂದರೆ ಇಲ್ಲೊಂದು 2 bedrooms ಇದೆ. ಇದು ನೋಡಿ ಡೋರ್ ಹೆಂಗಿದೆ. ನಾವು ಯಾವುದೇ ಮಿನಿಸ್ಟರ್ಸ್ ಬಂದ್ರೆ ಹೇಳ್ತೀವಲ್ಲ, ಹಲೋ ಮಿನಿಸ್ಟರ್ ಅಂತ ತೋರಿಸ್ಬೇಕು. ಕರೆಕ್ಟ್ ಬ್ರೋ. ಅದನ್ನ ಈ ಸೈಡ್ ಮಾಡಬೇಕಾಗಿತ್ತು ಇವರು. ಎಂಟ್ರೆನ್ಸು ಹೌದಾ? ಸಕ್ಕದಾಗಿ ಕಟ್ಟೋದೆ. 2 ಕಿಚನ್ ಮಾಡಿದೆ, ಒಂದು ವುಡ್ ಕಿಚನ್ನು, ಒಂದು ಸಕ್ಕದಾಗಿದೆ ಬ್ರೋ ಮನೆ. ಬನ್ನಿ ಫ್ರೆಂಡ್ಸ್, ಮನೆ ಒಳಗಡೆ ಛತ್ರಿ ಯಾರು ಛತ್ರಿ ಇದು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅಂತ ಡಾನ್ಸ್ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬ್ಲಾಗ್ ಮಾಡ್ತಾ ಇದ್ದಾರೆ ಎಲ್ಲರೂ, ವಿಡಿಯೋ ನೋಡ್ತಾ ಅಲ್ಲೋಡಲ್ಲಿ. ನೆಕ್ಸ್ಟ್ ಮಾರ್ನಿಂಗ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕಂತಂದರೆ ಇಲ್ಲಿ ಬಂದಿದ್ದೆ ಲೇಟ್ ಆಗೋಯ್ತು. ಅದಾಗಿದ ತಕ್ಷಣ ಡ್ರೈವಿಂಗ್ ಮಾಡಿ ತುಂಬ ಸುಸ್ತಾಗಿದೆ ಅಂತ ಮಲ್ಕೊಂಡ್ಬಿಟ್ಟೆ. ಇಲ್ಲಿ ನೋಡಿ, ನಮ್ಮ ಟೂರ್ ಗೈಡ್ ಮಾಡೋರು. ನಾನು ಸಾನ್ವಿ. ಇವತ್ತು ಇವ್ರನ್ನೆಲ್ಲ ನಮ್ಮ ಗದ್ದೆಗೆ ಟೂರ್ ಕರ್ಕೊ ಹೋಗ್ತಿದ್ದೀನಿ. ಇವರು ಮಡಿಕೇರಿ ಕೂರ್ಗೆ ಬಂದಿದಾರಲ್ಲ, ಕೂರಿಗೆ ಬಂದ್ಮೇಲೆ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತ ಕರ್ಕೊ ಹೋಗ್ತಿದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು. ನನಗೆ ತುಂಬ ಈ ನೇಚರ್ ತುಂಬ ಇಷ್ಟ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೇಚರ್ ನೋಡಿ. ಗಾಯ್ಸ್, ನಾವು ವ್ಲಾಗ್ ಮಾಡೋದು ನೋಡ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು. ಎಲ್ಲ ಕಡೆ ಇವರು ಸಾನ್ವಿ ಅವ್ರದ್ದು ತೋಟಕ್ಕೆ ಹೋಗ್ತಾ ಇದ್ದೀವಿ ಕೂರ್ಗಲ್ಲಿ. ಸೊ ನಾನು ಆಗಲೇ ಹೇಳ್ದಂಗೆ ನೈಟ್ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆನ್ನೆದು ಇವತ್ತದು ಸೇರಿ ಒಂದು ಕಂಪ್ಲೀಟ್ ಒಂದು ವ್ಲಾಗ್ ಮಾಡ್ತೀನಿ. ಬಿಕಾಸ್ ನೆನ್ನೆನೂ ಅಷ್ಟೊಂದೇನೂ ಮಾಡೋಕ್ಕಾಗಿಲ್ಲ. ಬಿಕಾಸ್ 8 hours ಟ್ರಾವೆಲ್ ಆಗೋಯ್ತು ಕಾರಲ್ಲಿ. ಅದು ಬಿಟ್ಟು ಇವತ್ತು ಇವತ್ತು ಮತ್ತು ಇವ್ರದ್ದು ಮನೆ ಫಂಕ್ಷನ್ ಆಗಿದ ತಕ್ಷಣ ಮತ್ತೆ ಅಗೇನ್ ಟ್ರಾವೆಲಲ್ಲೇ ಇರುತ್ತೆ. ನೋಡೋಣ ಆದಷ್ಟು ಏನಾದ್ರು ಮಾಡ್ಬೋದಾ ಈ ವ್ಲಾಗಲ್ಲಿ. ಏನೋ ಬಿತ್ತಪ್ಪ ಮೇಲಿಂದ. ಪ್ರಭು ಮತ್ತು ಅವರು ಮಕ್ಕಳು ಭಯ ಬಿದ್ದಿಂದೆ ಹೋಗ್ಬಿಟ್ರು. ಬಿಕಾಸ್ ಇದು ನೋಡಿ ಹಂಗೆ ಇದೆ ಲೈಟಾಗೆ. ನಮಗೆ ಭಯ ಅಲ್ಲ, ಬಟ್ ನಾವು ಹೋಗ್ತಾ ಇದ್ದೀರಿ, ನಾವಿಬ್ಬರೇ ಇದ್ದೀರಿ. ಅವ್ರು 3 ಜನ ಹೋಗ್ಬಿಟ್ರು ರಿಟರ್ನು. ಸೊ ಎನಿವೇಸ್, ನಮ್ಮ ಸಾನ್ವಿ ಆಮೇಲೆ ಸಿಗಲ್ಲ ಗೈಡ್ ಮಾಡೋಕ್ಕೆ. ಬ್ಯುಸಿ ಆಗಿಬಿಟ್ಟಿರ್ತಾರೆ ಮೇಡಮ್, ಫುಲ್ ಬ್ಯುಸಿ ಆಗಿರ್ತಾರೆ. ಸೊ ಅದಕ್ಕೆ ನಾವು ನೇಚರ್ ನೋಡೋಣ, ಗ್ರೀನರಿ ನೋಡೋಣ, ಪಕ್ಷಿ ಪ್ರಾಣಿಗಳೆಲ್ಲ ಇರ್ತವೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಗೈಸ್, ಅವರು ಟೀ ಶರ್ಟ್ ಎಲ್ಲ ಬಿಚ್ಕೊಂಡು ವೆದರ್ ಫುಲ್ ಖುಷಿಗೆ. ಏನು ಗೊತ್ತಾ ಸಾನ್ವಿ, ಅದು ಫುಲ್ ಖುಷಿಗೆ.
ಮಾರ್ನಿಂಗ್ ಏನೋ ವ್ಯಾಯಾಮ ಮಾಡ್ತಾ ಇದ್ದಾರೆ ಮಾರ್ನಿಂಗು. ಟೀ ಶರ್ಟ್ ಬಿಚ್ಕೊಂಡು ಬರೋದು ವ್ಯಾಯಾಮನಾ? ಬನ್ನಿ ಹೋಗುವ. ಹಾಂ, ಸೊ ಫೈನಲಿ ನಾವು ಡೆಸ್ಟಿನಿ ರೀಚ್ ಆಗಿದ್ದೀರಿ. ಅಲ್ಲಿಂದ 1 ಕಿಲೋಮೀಟರ್ ಇದೆಯಾ ಮೇಡಮ್? ಡೆಸ್ಟಿನಿ ರೀಚ್ ಆಗಿದ್ದೀರಿ ಅಂದರೆ ಲೊಕೇಶನ್ಗೆ ಬಂದಿದ್ದೀರಿ. ಅವ್ರು ಹೇಳ್ತಾ ಇದ್ದಾರೆ ಸಾನ್ವಿ. ಸೊ ನಾನು ಇಲ್ಲಿಂದ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ಇಲ್ಲ ವ್ಯೂ ತೋರಿಸ್ತೀನಿ, ಬನ್ನಿ. ಸೇ ದಿಸ್ ಇಸ್ ದ ವ್ಯೂ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲೇ ಇದ್ದೋಗ್ಬಿಡೋಣ ಎಲ್ಲರೂ. ಅಲ್ಲ ಇವನ್ನ ಬಿಟ್ಬಿಟ್ಟು ಹೋಗೋಣ, ಅನೋಗ್ನ ಮರ ಗಿರ ಹಚ್ಬಿಟ್ಟು. ಈ ಒಂದು ಜಾಗಕ್ಕೆ ಕ್ರೇಜಿ ಆಗಿದೆ ಗಾಯ್ಸ್. ಇಟ್ ಇಸ್ ಸ್ವಲ್ಪ ಮತ್ತೆ ಸಾನ್ವಿ ಮುಂದೆ ಹೋಗ್ಬೇಕು ಇನ್ನ. ಇಲ್ಲಿ ಹೋಗಿದ್ರೆ ಮುಂದೆ ಜಾರ್ಗಿರ್ ಬಿದ್ದೋಗ್ಬಿಟ್ರೆ. ಓಕೆ ಓಕೆ, ಮೇಡಮ್ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಡೌನ್ ಇದೆ, ರಿಸ್ಕಿ ಪ್ಲೇಸ್ ಅಂತೆ. ಅಲ್ಲಿ ಹೋಗ್ತಾ ಚಿರತೆ ಹುಲಿ ಗಿಲಿ ಬಂದ್ಬಿಟ್ರೆ ಇದೆ, ಅದಕ್ಕೆ ಅವ್ರು ಹಿಂಗೆ ಇಳಿತಾ ಇರೋದು. ವಾಟರ್ ಫ್ಲೋಟ್ ಆಗ್ತಿತ್ತು. ಓಕೆ, ವಾಟರ್ ಫ್ಲೋಟ್ ಆದಾಗ ನಾವ್ ಹಿಂಗ್ ಹೋದಾಗ ತಣ್ಣಗಿರೋದು, ಬಟ್ ಇವಾಗ ಡ್ರೈ ಆಗಿದೆ. ಇವಾಗ ನೀರಿಲ್ಲ, ಬಟ್ ಇದು ಹೋಗ್ತಾ ಡಮ್ ಅಂತ ಒಡೆ ಬಿದ್ದೋದ್ರು. ನಮ್ಮ ಅಮ್ಮ ಇವಾಗ್ಲೂ ಇಲ್ಲಿ ಬರಕ್ಕೆ ಹೆದರ್ಕೊಂತಾರೆ. ಪ್ರಭು ಹೋಗ್ತಾರೆ ಕಾಫಿ ಪ್ಲಾಂಟ್ ಇದೆ. ಯಾರಿಗೆ ಕಾಫಿ ಪ್ಲಾಂಟ್ ನೋಡಿಲ್ಲ? ಯಾರಿಗೆ ಕಾಫಿ ಪ್ಲಾಂಟ್ ಯಾರು ನೋಡಿಲ್ಲ? ಬನ್ನಿ ಇಲ್ಲಿ. ಕಾಫಿ ಪ್ಲಾಂಟ್, ಇದೆಲ್ಲ ಕಾಫಿ ಪ್ಲಾಂಟ್ಸ್. ಇದೆಲ್ಲ ಕಾಫಿ ಪ್ಲಾಂಟ್ ಅಂತ. ಇಲ್ಲಿ ಸೀಡ್ಸ್ ಬರುತ್ತೆ ಇದ್ರದ್ದು. ಅಲ್ಲಿ ಮುಂದೆ ಇದೆ, ತೋರಿಸ್ತೀನಿ. ಅಲ್ಲಿ ಅವೆಲ್ಲ ಕಡೆ ಇದೆ ಅಂತ ಎದುರ್ಕೊಂಬೇಡ್ದಂತೆ. ಪ್ಲಾಂಟ್ಸ್ ಇದು ಬೀಜ ಎಗ್ರುಕೊಂಬಾಗೋರು ನೀನು ಫಸ್ಟ್. ಸೊ ಇದು ಗ್ರೋ ಆಗೋದು, ಬಟ್ ಇದೊಂದು ಸೀಸನ್ ಬಂದಾಗ ಗ್ರೋ ಆದ್ಮೇಲೆ ಕಾಯಿ ನೋಡ್ಬೇಕಾ? ಗೋವಾ. ಸೊ ಸಿ ದಿಸ್ ಇಸ್ ದ ಕಾಫಿ ಬೀಜನಾ? ಕಾಯಿ ಅದು ದೊಡ್ಡದಾದ್ಮೇಲೆ ಓಕೆ ತೋರ್ಸು. ಇದನ್ನೇ ಪೌಡರ್ ಮಾಡೋದು, ಒಣಗಿಸ್ಬಿಟ್ಟು ಪೌಡರ್ ಮಾಡೋದು. ಓಕೆ, ಕಿತ್ಕೊಂಡು ಮಾಡ್ಬಿಡು, ಮನೆಗೆ ಆಗುತ್ತೆ. ತಗೊಳ್ಳೋ, ಜೋಬಲ್ ಹಾಕೊಳ್ಳೋ. ಅಷ್ಟೇನಾ ಮೇಡಮ್? ಇಷ್ಟೇ ಲಾಸ್ಟ್? ಫೈನಲಿ ನೀವು ನಮಗೆ ಕಾಫಿದು ಬೀಜ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀರಾ. ಇವಾಗ ಬಾಳೆಹಣ್ಣು ತೋಟಕ್ಕೆ ಹೋಗ್ತಾ ಇದೀವಿ. ಕ್ಯಾಮ್ರಾಮನ್ ಸರಿ ಇಲ್ಲ, ತೋಟಕ್ಕೆ ಹೋಗ್ತಾ ಇದೀವಿ. ಸೊ ಗೈಸ್, ನಾವು ಗೋವಾ ಟ್ರೀಗ ಗೋವಾ, ಅದು ಗೋವಾ ಅಲ್ಲ, ಗೋವಾ. ಗೈಸ್, ನನ್ನ ಸುತ್ತ 360 ಡಿಗ್ರಿ ಬರೀ ಗ್ರೀನರಿ ಇದೆ. ಆ ಸೂರ್ಯ ಕೆಳಗಡೆ ಗ್ರೀನರಿ ಸೆಂಟ್ರಲ್ಲಿ ಏನು ಸಕ್ಕತ್ತಾಗಿದೆ ಗೊತ್ತಾ? ಸೂಪರ್ ಆಗಿದೆ. ಅಂಕಲ್ದು ಪೋಸ್ ಹಿಡಿತಾರಲ್ಲ ಹಿಂಗೆ. ಗೈಸ್, ನಾವು ಒಂದು ಹಂತಕ್ಕೆ ಹೋಗಿ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೀವಿ, ಇನ್ನೊಂದು ಹಂತಕ್ಕೆ ಹೋಗಿ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೀವಿ. ಅದೇನು ಕಿತ್ತಕ್ಕೆ ಹಿಳ್ಳಿಕಾಯಿ ಅಂತೆ. ಹಿಳ್ಳಿಕಾಯಿನ ಕುಯ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ನಮ್ಮ ಸಾನ್ವಿ ಅವರು. ಸೊ ದಿಸ್ ಇಸ್ ಹಿಳ್ಳಿಕಾಯಿ. ಇದು ಲೆಮನ್ ತಾನೆ? ಓ, ಲೆಮನ್ ಹಿಳ್ಳಿಕಾಯಿ ಅನ್ನೋದ? ಮೂಸಂಬಿನ? ಇಲ್ಲ 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 ಇಲ್ಲ, ಮೂಸಂಬಿ ಅಲ್ಲ. ಸ್ಮೆಲ್ ಇಟ್. ಇದು ನಿಂಬೆಹಣ್ಣ. ಇದು ನಿಂಬೆಹಣ್ಣಲ್ಲ, ನಿಂಬೆಹಣ್ಣು ಸೆಕೆಂಡ್ ವರ್ಷನ್, ದೊಡ್ಡ ಸೆಕೆಂಡ್ ವರ್ಷನ್ ಅಂತ. ಇದು ದೊಡ್ಡ ವರ್ಷನ್. ಇದು ಏನಂತ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಹಿಳ್ಳಿಕಾಯಿ, ತೀಗಲ್ಲ ನಾವು. ಹಿಳ್ಳಿಕಾಯಿ ಅಂತ. ಹಿಳ್ಳಿಕಾಯಿ ದಾಸವಾಳ ಇದೆ ಇಲ್ಲಿ. ದಾಸವಾಳ ಅಲ್ಲ ಅಣ್ಣ, ದಾಸವಾಳ ಹೂತಾನೆ ಇದು. ಅಲ್ಲ ಅಣ್ಣ, ಮತ್ತೆ ಅದ್ ಕಾಡ್ ಗಿಡ ಅಣ್ಣ. ಕಾಡು ಗಿಡನಾ? ಅಂದ್ರೆ ಅದಾಗ ನ್ಯಾಚುರಲ್ ಆಗಿ ಬೆಳೆಯೋದು ಮಳೆಗೆ. ಹಾಕ್ಬೋದು ಇದನ್ನ, ಟೀಗೆ ಹಿಂಡ್ಬಿಟ್ಟು ಕುಡೀರಿ. ಯಾವ್ದು ಇದನ್ನ? ಅದನ್ನ ಟೀ ಮಾಡ್ಬೇಕಾದ್ರೆ ಹಿಂಡ್ತಾರೆ, ಲೆಮನ್ ತರ. ಲೆಮನ್ ಹಿಂಡ್ತಾರಲ್ಲ, ಓಕೆ. ಹಿಂಡ್ತಾರೆ. ನಿಂಗೆ ಬೇಡ, ನಾವು ಬ್ಯಾಂಗ್ಳೂರಲ್ಲಿ ಹಿಳ್ಳಿಕಾಯಿ ಇಟ್ಕೊಳ್ತೀರಿ. ಒಳ್ಳೆ ನಿಮ್ಮೇನು. ಬನ್ನಿ, ನಾವು ರಿಟರ್ನ್ ಹೋಗ್ತಾ ಇದೀವಿ ಇವಾಗ. ಯಾಕೇನಾಯ್ತು? ಚಿಂತೆ ಇದೆ ಅಂತ ಅಲ್ಲಿ. ಯಾಕೆ ಏನಾಯ್ತು?